Good morning, students. This is Ravi Chavan. Welcome to my e-learning classes. Today we discuss management accounting subject. Okay, first we know the meaning of management. Meaning of management. See that meaning of management. Here, management is a technique of managing the men, money, material. Management is a technique, okay, of managing the men, money, material. Or management is the art of getting things done by other. Management is the art of getting things done by other. ಅಂದರೆ ಮ್ಯಾನೇಜ್ಮೆಂಟ್ ಅಂದರೆ ಇದೊಂದು ಟೆಕ್ನಿಕ್ ಇದೆ. ಈ ಟೆಕ್ನಿಕಲ್ಲಿ ಏನು ಮಾಡ್ತೀವಿ, ನಿರ್ವಹಣೆ ಅಂತೀವಿ ಕನ್ನಡದಲ್ಲಿ. ಯಾವ ರೀತಿ ನಾವು ಮೆನ್, ಮನಿ, ಮಟೀರಿಯಲ್, ಮಷೀನನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮ್ಯಾನೇಜಿಂಗ್ ಮಾಡಬೇಕು, ಇದಕ್ಕೆ ನಾವೇನಂತೀವಿ ಮ್ಯಾನೇಜ್ಮೆಂಟ್. ಅಥವಾ ಗೆಟಿಂಗ್ ಥಿಂಗ್ಸ್ ಡನ್ ಬೈ ಅದರ್, ಕೆಲಸವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಕೆಲಸವನ್ನು ಅವ್ರ ಕಡೆ ಹೇಗೆ ತೊಗೋಬೇಕು, ಇದಕ್ಕೇನಂತೀವಿ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ತಾವು ಈಗಾಗಲೇ ಎಲ್ಲರೂ ಅಕೌಂಟಿಂಗ್ ಕಲ್ತೀರಿ, ಅಕೌಂಟಿಂಗ್ ಗೊತ್ತಿದೆ. ದಿಸ್ ಇಸ್ ದ ಅಕೌಂಟಿಂಗ್ ಪಾರ್ಟ್. ಅಕೌಂಟಿಂಗ್ ಅಂದರೆ ಏನು? ಅಕೌಂಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್ and communicating financial informations, communicating the financial information of the business. ಇದಕ್ಕೇನಂತೀವಿ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಮ್ಯಾನೇಜ್ಮೆಂಟ್ ಒಂದಿದೆ, ಅಕೌಂಟಿಂಗ್ ಒಂದು. ನಾ ಈಗ ಎರಡೂ ಬೇರೆ ಬೇರೆ ವೇದಲ್ಲಿ ಹೇಳಿದೆ. ಈ ಎರಡೂ ನಾವು ಏನು ಮಾಡ್ತೀವಿ, ಕೂಡಿಸಿ ಇದಕ್ಕೇನಂತೀವಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತೀವಿ. ಯಾಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡ್ತೇನೆ ನಾನು ನಿಮಗೆ. ಏನಿದೆ ಎಕ್ಸಾಂಪಲ್? ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ದಿಂದ ವಾಟ್ ಎವರ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ರೆಕಾರ್ಡ್ ಆಗುತ್ತದೆ, ಆ ರೆಕಾರ್ಡ್ ಆದಂಥ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದವರು ಯೂಸ್ ಮಾಡುತ್ತಾರೆ. ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯೂಸ್ ಮಾಡಿ, ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ತೊಗೊಂಡು ಅನಲೈಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಆ ಇನ್ಫಾರ್ಮೇಷನನ್ನು ಯಾರಿಗೆ ಕೊಡ್ತಾರೆ? ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಓಕೆ, ಈ ಪ್ರೊಸೆಸ್ಗೆ, ಓಕೆ, ಈ ಕೆಲಸಕ್ಕೆ ಸ್ಪೆಷಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅವ್ರು ಏನು ಮಾಡಿದ್ರು, ಅಕೌಂಟಿಂಗ್ ಇನ್ಫಾರ್ಮೇಷನ್ ತೊಗೊಂಡು ಅನಲೈಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಕೊಟ್ಟರು. ಇದಕ್ಕಾಗಿ ಸ್ಪೆಷಲಿ ದ್ಯಾಟ್ ಇನ್ಫಾರ್ಮೇಷನ್ ಯೂಸ್ಫುಲ್ ಟು ದ ಮ್ಯಾನೇಜ್ಮೆಂಟ್ ಫಾರ್ ದ ಡಿಸಿಷನ್ ಮೇಕಿಂಗ್. ಓಕೆ, ಇದಕ್ಕೇನಂತೀವಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿರಿ, ಅಕಾರ್ಡಿಂಗ್ ಟು ರಾಬರ್ಟ್ ಆ್ಯಂಥೋನಿ ಪ್ರಕಾರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಕನ್ಸರ್ನ್ಡ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ವಿಚ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. Okay, management accounting is a concerned with accounting information which is useful to management. Okay, whatever the information given by the management accounting, that information is useful to the management. For which purpose? For decision making purpose. Why the management accounting required by the management? Okay, why the management accounting information required by the management? ಸ್ಪೆಷಲಿ ಫಾರ್ ದ ಡಿಸಿಷನ್ ಮೇಕಿಂಗ್. ಇಟ್ ಇಸ್ ಅ ವೆರಿ ಕೀ ಪಾಯಿಂಟ್. ಇದು ಕೀ ಪಾಯಿಂಟ್ ನೆನಪಿಟ್ಕೋಬೇಕು. ಯಾಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಇದೆ ಮ್ಯಾನೇಜ್ಮೆಂಟ್ಗೆ? ಸ್ಪೆಷಲಿ ಫಾರ್ ದ ಡಿಸಿಷನ್ ಮೇಕಿಂಗ್. ಓಕೆ, ನೋಡಿರಿ, ಕ್ಲಿಯರ್ಲಿ ಇದೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಇನ್ಫಾರ್ಮೇಷನ್ ಕನ್ಸರ್ನ್ ಇದೆ. ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಇದಕ್ಕಾಗಿ ವಿಚ್ ಈಸ್ ಯೂಸ್ಫುಲ್ ಟು ದ ಮ್ಯಾನೇಜ್ಮೆಂಟ್. ಇದಕ್ಕಾಗಿ ಯೂಸ್ಫುಲ್ ರೀ, ಸ್ಪೆಷಲಿ ದೇ ಕ್ಯಾನ್ ಟೇಕ್ ದ ಡಿಸಿಷನ್. ಮ್ಯಾನೇಜ್ಮೆಂಟ್ ಕ್ಯಾನ್ ಟೇಕ್ ದ ಡಿಸಿಷನ್. ಹೂ ಇಸ್ ಸಪ್ಲೈ ದ ಇನ್ಫಾರ್ಮೇಷನ್? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಸಪ್ಲೈ ದ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಏನು ಮಾಡಿ ಕೊಡ್ತಾರೆ? ಇನ್ಫಾರ್ಮೇಷನಲ್ಲಿ ಏನಿರ್ತದೆ? ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರ್ತದೆ. ಡೈರೆಕ್ಟ್ಲಿ ಅಕೌಂಟಿಂಗ್ ಸೆಕ್ಟರ್ದವರು ಇನ್ಫಾರ್ಮೇಷನ್ ಕೊಡ್ಬೋದು. ಓಕೆ, ಸಿ ದ್ಯಾಟ್ ಡೈರೆಕ್ಟ್ಲಿ ಅಕೌಂಟಿಂಗ್ ಸೆಕ್ಟರ್ದವರು ಇನ್ಫಾರ್ಮೇಷನ್ ಇವರಿಗೆ ಕೊಡ್ಬೋದು. ಖರೆ ಆ ಇನ್ಫಾರ್ಮೇಷನ್ ಏನಿರ್ತದೆ ರೀ? ಜಸ್ಟ್ ರಾ ಇರ್ತದೆ. ಕಚ್ಚಾ ಮಟೀರಿಯಲ್ ಅಂತಿಲ್ಲ, ದ್ಯಾಟ್ ಟೈಪ್ ಆಫ್ ಇನ್ಫಾರ್ಮೇಷನ್ ಇರ್ತದೆ. ಆದರೆ ಆ ಇನ್ಫಾರ್ಮೇಷನ್ ಏನು ಮಾಡ್ತಾರೆ ಅವರು? ಸರಿಯಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗದವರು ಇನ್ಫಾರ್ಮೇಷನ್ ತೊಗೊಂಡು ಅನಲೈಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಓಕೆ, ಆದ ಕಾರಣ ಮ್ಯಾನೇಜ್ಮೆಂಟ್ದವರು ಸರಿಯಾಗಿ ಡಿಸಿಷನ್ಸ್ ತೊಗೋಬೋದು. ಯಾಕೆ ರೀ? ಅದು ರಾ ಇನ್ಫಾರ್ಮೇಷನ್ ಯಾಕೆ ಇರ್ಬೋದು? ಸ್ಪೆಷಲಿ ಯಾಕಂದರೆ ಆ ಫೈನಾನ್ಷಿಯಲ್ ಅಕೌಂಟಿಂಗ್ದವರು ಏನು ರಿಸಲ್ಟ್ ಪ್ರೊವೈಡ್ ಮಾಡಿರ್ತಾರೆ, ಜಸ್ಟ್ ಒಂದು ವರ್ಷದ ಫೈನಾನ್ಷಿಯಲ್ ಇಯರ್ದ P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ವಾಟ್ ಈಸ್ ದ ಕರೆಂಟ್ ಇಯರ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್, ಇಷ್ಟೇ ಅವರು ಕೊಡ್ತಾರೆ. ಆದ ಕಾರಣ ಆ ಇನ್ಫಾರ್ಮೇಷನ್ ಯಾಕೆ ಪ್ರಾಫಿಟ್ ಹೆಚ್ಚಾಯಿತು, ಯಾಕೆ ಪ್ರಾಫಿಟ್ ಕಡಿಮೆ ಆಯಿತು, ಯಾಕೆ ಪ್ರಾಫಿಟ್ ಹೆಚ್ಚಿಗಾಯಿತು, ಲಾಸ್ ಯಾಕಾಯಿತು,
ಸೇಲ್ಸ್ ಯಾಕೆ ಡಿಕ್ರೀಸ್ ಆಗಿದೆ, ಕಾಸ್ಟ್ ಯಾಕೆ ಹೆಚ್ಚಿಗಾಗಿದೆ, ಇದು ಸರಿಯಾಗಿ ಅನಲೈಸ್ ಮಾಡುವುದು ಯಾರು? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದವರು. ಓಕೆ, ನಾವು ಅಕಾರ್ಡಿಂಗ್ ಟು ಆಂಗ್ಲೋ ಅಮೇರಿಕನ್ ಕೌನ್ಸಿಲ್ ಪ್ರಕಾರ ಏನಿದೆ ಡೆಫಿನೇಷನ್ ನೋಡಿರಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಪ್ರೆಸೆಂಟೇಷನ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೇಮ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ದ ಪ್ರೆಸೆಂಟೇಷನ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಹೂಮ್? ಟು ದ ಮ್ಯಾನೇಜ್ಮೆಂಟ್. ಸಚ್ ಎ ವೇ ಅಸಿಸ್ಟ್ ಟು ದ ಮ್ಯಾನೇಜ್ಮೆಂಟ್. ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ, ಆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ಗೆ ಅಸಿಸ್ಟ್ ಅಂದರೆ ಹೆಲ್ಪ್ ಮಾಡುತ್ತದೆ, ಅವರಿಗೆ ಯೂಸ್ ಆಗ್ತದೆ, ಅವ್ರಿಗೆ ಹೆಲ್ಪ್ ಆಗ್ತದೆ. ಇದಕ್ಕಾಗಿ ಇನ್ ದ ಕ್ರಿಯೇಷನ್ ಆಫ್ ಪಾಲಿಸಿ ಆ್ಯಂಡ್ ಡೇ ಟು ಡೇ ಆಪರೇಷನ್ ಆಫ್ ಆ್ಯನ್ ಅಂಡರ್ಟೇಕಿಂಗ್. ಡಿಫ್ರೆಂಟ್ ಪಾಲಿಸಿ ಕ್ರಿಯೇಷನ್ ಮಾಡೋಕ್ಕೆ, ಓಕೆ, ಮ್ಯಾನೇಜ್ಮೆಂಟ್ದವರು ಪಾಲಿಸಿ ಕ್ರಿಯೇಷನ್ ಮಾಡೋಕ್ಕೆ ಆ ಇನ್ಫಾರ್ಮೇಷನ್ ಯೂಸ್ ಆಗಬಹುದು. ಓಕೆ, ಪಾಲಿಸಿ ಕ್ರಿಯೇಟ್ ಮಾಡೋಕ್ಕೆ ಆ್ಯಂಡ್ ಪ್ಲ್ಯಾನಿಂಗ್ ಪರ್ಪಸ್ ಆರ್ ಡೇ ಟು ಡೇ ಆಪ್ರೇಷನ್. ಓಕೆ, ಡೇ ಟು ಡೇ ಆಪ್ರೇಷನ್ ಪರ್ಪಸ್ಗಾಗಿ ಆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೊಟ್ಟಂಥ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ಗೆ ಯೂಸ್ ಆಗ್ತದೆ. ಸ್ಪೆಷಲಿ ಫಾರ್ ವಿಚ್ ಪರ್ಪಸ್? ಡೇ ಟು ಡೇ ಆಪ್ರೇಷನ್ ಪರ್ಪಸ್ ಆ್ಯಂಡ್ ಪಾಲಿಸಿ ಫ್ರೇಮಿಂಗ್ ಪರ್ಪಸ್. ಓಕೆ, ನಾವು ವಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಈಗಾಗಲೇ ಡಯಾಗ್ರಾಮ್ ನಾನು ನಿಮಗೆ ಕ್ಲಿಯರ್ಲಿ ಹೇಳಿದ್ದೇನೆ. ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಟ್ ಈಸ್ ಅ ಫಸ್ಟ್ ಒನ್, ಇಟ್ ಈಸ್ ಅ ಅಡ್ವೈಸರಿ ನೇಚರ್. ಕ್ಲಿಯರ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಈಸ್ ಅ ಅಡ್ವೈಸರಿ ನೇಚರ್ ಇದೆ. ಓಕೆ, ಸ್ಪೆಷಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಡು ನಾಟ್ ಟೇಕ್ ಎನಿ ಡಿಸಿಷನ್ ಹಿಮ್ಸೆಲ್ಫ್. ಹೀ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಟೇಕ್ ಡಿಸಿಷನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ಬೋದು? ಜಸ್ಟ್ ಅವರಿಗೆ ಹೆಲ್ಪ್ ಮಾಡುತ್ತದೆ. ಯಾರಿಗೆ? ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ತೊಗೊಳಕ್ಕೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವುದೇ ರೀತಿಯಿಂದ ಆರ್ಡರ್ ಕೊಡಲ್ಲ, ಯಾವುದೇ ಡಿಸಿಷನ್ಸ್ ತೊಗೊಳ್ಳಲ್ಲ. ಓಕೆ, ಯಾವುದೇ ಡಿಸಿಷನ್ಸ್ ತೊಗೊಳ್ಳಲ್ಲ, ಯಾವುದೇ ಆರ್ಡರು ಕೊಡಲ್ಲ. ಜಸ್ಟ್ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ತೊಗೊಳಕ್ಕೆ ಮತ್ತು ಅವರಿಗೆ ಪ್ಲ್ಯಾನಿಂಗ್ ಪರ್ಪಸ್ಗಾಗಿ ಏನು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಕೊಡ್ತದೆ, ಅಡ್ವೈಸ್ ಕೊಡ್ತದೆ. ಯಾವುದೇ ರೀತಿಯಿಂದ ಡಿಸಿಷನ್ಸ್ ಅವ್ರು ತೊಗೊಳ್ಳೋದಿಲ್ಲ. ನೆಕ್ಸ್ಟ್, ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫ್ಯೂಚರ್. ಸೇಮ್, ಫಾರ್ಕಾಸ್ಟಿಂಗ್. ಓಕೆ, ಮುಂದಾಲೋಚನೆ ಅಂತ ಕನ್ನಡದಲ್ಲಿ ಅಂತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ಸ್ ದ ಪ್ಲ್ಯಾನಿಂಗ್ ಆ್ಯಂಡ್ ಫಾರ್ಕಾಸ್ಟಿಂಗ್. ದ ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ ಈಸ್ ಯೂಸ್ಡ್ ಟು ಪ್ಲ್ಯಾನ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ analyzes financial transaction, identifies the shortcoming, pinpoints loopholes and recommends guidelines to the management for future. Okay, this is the another one point. Second feature of the management accounting. ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫ್ಯೂಚರ್ದಲ್ಲಿ ಏನಾಗಬಹುದು, ಫ್ಯೂಚರ್ದಲ್ಲಿ ಬಿಸ್ನೆಸ್ ಕಂಡೀಷನ್ ಏನಾಗಬಹುದು, ಫ್ಯೂಚರ್ದಲ್ಲಿ ಏನು ಲಾಸ್ ಆಗ್ತದ, ಫ್ಯೂಚರ್ದಲ್ಲಿ ಸೇಲ್ಸ್ ಕಡಿಮೆ ಆಗ್ಬೋದು, ಫ್ಯೂಚರ್ದಲ್ಲಿ ಪ್ರಾಫಿಟ್ ಹೆಚ್ಚಿಗಾಗ್ಬೋದು, ಇದ್ರ ಬಗ್ಗೆ ಮುಂಚಿತವಾಗಿಯೇ ಅವರಿಗೇನು ಮ್ಯಾನೇಜ್ಮೆಂಟ್ಗೆ ಒಂದು ನ್ಯೂಸ್, ಒಂದು ಇನ್ಫಾರ್ಮೇಷನ್ ಕೊಡ್ತದೆ. ಅದಕ್ಕಂತ ನಾವು ಮುಂದಾಲೋಚನೆ. ಅದಕ್ಕಾಗಿ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫ್ಯೂಚರ್. ಓಕೆ, ನೆಕ್ಸ್ಟ್ ಯಾವ ಬೇಸ್ ಮೇಲೆ ರೀ? ಯಾಕಂದರೆ ಈಗಾಗಲೇ ಅವರು ಅನಲೈಸ್ ಮಾಡಿರ್ತಾರೆ ಡಾಟಾ. ಈಗಾಗಲೇ ಕಂಪ್ನಿಯಲ್ಲಿ ಬರ್ತಾ ಲಾಸ್ ಆಗ್ತಾಯಿದೆ, ಪ್ರತಿ ವರ್ಷ ಲಾಸ್ ಆಗ್ತಾಯಿದೆ, ಪ್ರಾಫಿಟ್ ಕಡಿಮೆ ಆಗ್ತಾಯಿದೆ. ಇದೇ ರೀತಿ ಪ್ರಾಫಿಟ್ ಕಡಿಮೆ ಆದರೆ ನೆಕ್ಸ್ಟ್ ಇಯರ್ ಲಾಸ್ ಆಗಬಹುದು. ಇದಕ್ಕೆ ಕಾರಣ ನಾವು ಏನಾದರೂ ಸರ್ಟನ್ ಸ್ಟೆಪ್ಸ್ ತೊಗೋರಿ, ಸರ್ಟನ್ ಡಿಸಿಷನ್ಸ್ ತೊಗೋರಿ. ಇದಕ್ಕಾಗಿ ಡಿಸಿಷನ್ಸ್ ತೊಗೊಳಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮೇಷನ್ ಸಪ್ಲೈ ಮಾಡ್ತದೆ, ಯೂಸ್ಫುಲ್ ಇನ್ಫಾರ್ಮೇಷನ್. ನಾವು ಥರ್ಡ್ ಒನ್, ಇಟ್ ಕಲೆಕ್ಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಬಟ್ ಡಸ್ ನಾಟ್ ಪ್ರಿಸರ್ವ್ ಇಟ್. ಓಕೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಗಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತದೆ? ಇಟ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ಫ್ರಾಮ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಆರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತದೆ. ಆ ಇನ್ಫಾರ್ಮೇಷನ್ ತೊಗೊಂಡು ಏನು ಮಾಡ್ತದೆ? ಇದು ಅನಲೈಸ್ ಮಾಡುತ್ತದೆ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡುತ್ತದೆ. ಓಕೆ, ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಅನಲೈಸ್ ಮಾಡಿ, ಇಂಟರ್ಪ್ರಿಟೇಷನ್ ಮಾಡಿ, ಈ ಇನ್ಫಾರ್ಮೇಷನ್ ಹೊಳ್ಳೆ ಮ್ಯಾನೇಜ್ಮೆಂಟ್ಗೆ ಆ ಇನ್ಫಾರ್ಮೇಷನ್ ಅನಲೈಸ್ ಮಾಡಿದಂಥ ಡಾಟಾ, ಇಂಟರ್ಪ್ರಿಟೇಷನ್ ಮಾಡಿದಂಥ ಡಾಟಾವನ್ನು ಸಪ್ಲೈ ಮಾಡುತ್ತದೆ. ಆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡ್ಬೋದು ರೀ? They can take the decision, they can frame the policies, they can undertake the day-to-day operation. Okay, these are the point. Okay, it collect the information and select the accounting information but does not preserve it. ಯಾವುದೇ ರೀತಿಯಿಂದ ಪ್ರಿಸರ್ವ್ ಮಾಡೋಂಗಿಲ್ಲ. ಜಸ್ಟ್ ಅಕೌಂಟಿಂಗ್ ಸೆಕ್ಷನ್ದಿಂದ, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ದಿಂದ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ದಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಆ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಆದರೆ ಯಾವುದೇ ಇನ್ಫಾರ್ಮೇಷನನ್ನು ಹಿಡನ್ ಆಗಿ ಇಡುವುದಿಲ್ಲ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನಾವು ಫೋರ್ತ್ ಒನ್, ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಇನ್ ನೇಚರ್. ಇಟ್ಸ್ ಕರೆಕ್ಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ನಾಟ್ ಅ ಕಂಟಿನ್ಯೂಸ್ ಇನ್ ನೇಚರ್. ವೆನ್ ಈಸ್ ನೀಡ್ ಯಾವಾಗಿದೆ, ಮ್ಯಾನೇಜ್ಮೆಂಟ್ಗೆ ಯಾವಾಗ ನೀಡ್ ಇದೆ ಆ ಸಮಯದಲ್ಲಿ ಮಾತ್ರ ನಾವೇನು ಮಾಡ್ತೀವಿ? ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಬಳಸ್ಕೋತೀವಿ. ಓಕೆ, ಇಟ್ಸ್ ಫಂಕ್ಷನ್ ಈಸ್ ನೀಡ್ ಬೇಸ್ಡ್.
its function is need based. When information is needed by the management, that time that management accounting department is installed. That time that management accounting department is installed. Sorry for disturbance. Okay, ಇಲ್ಲಿ ಏನು ಮಾಡ್ತೀವಿ ಅಂದರೆ, ಜಸ್ಟ್ ಅ ಮಿನಿಟ್, ಡಿಸ್ಟರ್ಬೆನ್ಸ್ ಆಗಬಾರ್ದು. ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, it is not continuous in nature, its function is need based. When information is needed by the management, management accounting collect the analyze and provide the informations to the management. ಯಾವಾಗ ಮ್ಯಾನೇಜ್ಮೆಂಟ್ಗೆ ನೀಡ್ ಇರ್ತದೆ ಅವಾಗ ಮಾತ್ರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಿಂದ ಇನ್ಫಾರ್ಮೇಷನ್ ಪಡ್ಕೋತದ. ಆದ ಕಾರಣ ಯಾವಾಗ ನೀಡ್ ಇದೆ ಅಂದರೆ ಮೇ ಬಿ ಅಟ್ ದ ಲಾಸ್ಟ್ ಆಫ್ ದ ಇಯರ್ ಅಥವಾ ಯಾವಾಗ ಬೇಕು ಅವಾಗ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಿಂದ ಇನ್ಫಾರ್ಮೇಷನ್ ತೊಗೋಬಹುದು. ಆದ ಕಾರಣ ಇದು ಕಂಟಿನ್ಯೂಸ್ ನೇಚರ್ ಆಗಿ ಇರುವುದಿಲ್ಲ. ಓಕೆ, ನೆಕ್ಸ್ಟ್ fifth one, management accounting is an analytical nature. Management accounting is a analytical in nature. It correct. Analyze ಮಾಡ್ತದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದ ಮೇನ್ ಕೀ ರೂಲ್ ಏನಿದೆ, ಸ್ಪೆಷಲಿ ಕೀ ರೂಲ್ ಇದೆ ಅನಲೈಸಸ್ ಮಾಡೋದು. ಓಕೆ, ಅನಲೈಸಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ಆ ಏನು ಫೈನಾನ್ಷಿಯಲ್ ಅಕೌಂಟಿಂಗ್ ಡಾಟಾ ಏನಿದೆ ಆ ಡಾಟಾವನ್ನು ಕಲೆಕ್ಟ್ ಮಾಡಿ ಅದು ಸಿಸ್ಟಮ್ಯಾಟಿಕ್ಲಿ ಅನಲೈಸ್ ಮಾಡೋದು. ಇದೇ ಮೇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದ ನೇಚರ್. ಅನಲೈಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಎವ್ರಿ ಇಯರ್ ಬಿಸ್ನೆಸ್ ಈಸ್ ಲಾಸ್. ಫಾರ್ ಎಕ್ಸಾಂಪಲ್, ಎವ್ರಿ ಇಯರ್ ಸೇಲ್ಸ್ ಇಸ್ ಡಿಕ್ರೀಸ್ಡ್. ವಾಯ್? ಏನು ಕಾಸಸ್ ಏನು? ಓಕೆ, ಕಾಸಸ್ ಏನು? ಈ ಕಾಸಸ್ಸನ್ನು ಫೈಂಡ್ ಔಟ್ ಮಾಡ್ತದೆ. ಓಕೆ, ಅದರ ಇಫೆಕ್ಟ್ಸ್ ಏನಾಯಿತು? ಇಫೆಕ್ಟ್ಸ್. ಓಕೆ, ದ್ಯಾಟ್ಸ್ ವೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಎ ಅನಲೈಟಿಕಲ್ ಇನ್ ನೇಚರ್. ಓಕೆ, ನಾವು ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, uses of special tools and techniques. Okay, the main purpose for use of special tools and techniques to make the accounting data more useful, and these techniques are includes financial planning, analyzing of financial statement. Okay, already all of you ಈಗಾಗಲೇ ಕಲ್ತಿರಿ ನೀವು, ಸ್ಪೆಷಲಿ ಇನ್ ದ PUC ಲೆವೆಲ್ ಫೈನಾನ್ಷಿಯಲ್ ಡಾಟಾವನ್ನು ಅನಲೈಸ್ ಮಾಡೋದು. ಅಲ್ಲಿ ಅನಲೈಸ್ ಮಾಡಬೇಕಾದ್ರೆ ಸ್ಪೆಷಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದವರು ಬಳಸ್ತಾರೆ. ಯಾವ ಟೂಲ್ಸ್ ಟೆಕ್ನಿಕ್ಸ್ ರೀ? ಮೇ ಬಿ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್, ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಓಕೆ, ಅಥವಾ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್, ಅಥವಾ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಟ್ರೆಂಡ್ ಅನಲೈಸಸ್. ಇದು ಏನಾದ್ರು ಟೂಲ್ಸ್ ಅಲ್ಲ ಇವು. ಫಾರ್ ಎಕ್ಸಾಂಪಲ್, ರೇಷಿಯೋ ಅನಲೈಸಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆರ್ ಫಂಡ್ ಫ್ಲೋ ಆರ್ ಕ್ಯಾಶ್ ಫ್ಲೋ. ಇವೇನ್ರಿ ಎಲ್ಲ ಇವು ಸ್ಪೆಷಲ್ tools used by the management accounting. For which purpose? Analysis of financial information purpose. Okay, next, increase efficiency. For example, in management accounting, firstly goals are set up for each department. Afterwards, performance appraisal will be conducted in order to know the efficiency of the concern. ಒಂದು ಗೋಲ್ ಸೆಟಪ್ ಮಾಡ್ತೀವಿ. ಗೋಲ್ ಸೆಟಪ್ ಮಾಡಿ ಏನು ನಮ್ದು ಏನು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ನಾವು ಮ್ಯಾನೇಜ್ಮೆಂಟ್ಗೆ ಕೊಡ್ತೀವಿ. ಆ ಮ್ಯಾನೇಜ್ಮೆಂಟ್ದವರು ಆ ಇನ್ಫಾರ್ಮೇಷನ್ ಡಿಸಿಷನ್ ತೊಗೋತಾರೆ. ಡಿಸಿಷನ್ ತೊಗೊಂಡಿದ ಮೇಲೆ ಮೇ ಬಿ ಆ ಇನ್ಫಾರ್ಮೇಷನ್ ರಾಂಗ್ ಆಯಿತು. ಇನ್ಫಾರ್ಮೇಷನ್ ರಾಂಗ್ ಆದಮೇಲೆ ಡಿಸಿಷನ್ಸು ರಾಂಗ್ ಆಗಿಬಿಡ್ತಾರೆ. ಡಿಸಿಷನ್ಸ್ ರಾಂಗ್ ಆದಮೇಲೆ ಕಂಪ್ನಿದ ಎಫಿಷಿಯನ್ಸಿ ಇನ್ಕ್ರೀಸ್ ಆಗೋದಿಲ್ಲ. ಅದೇ ನಿಮ್ಮ ಇನ್ಫಾರ್ಮೇಷನ್ ಕರೆಕ್ಟ್ ಇತ್ತು, ಮ್ಯಾನೇಜ್ಮೆಂಟ್ದವರು ಡಿಸಿಷನು ಕರೆಕ್ಟ್ ತೊಗೊಂಡ್ರು, ಮೇ ಬಿ ಆ ಡಿಸಿಷನ್ ಕರೆಕ್ಟ್ ತೊಗೊಂಡಿದ್ಮೇಲೆ ಆಟೋಮೆಟಿಕ್ಲಿ ಕಂಪ್ನಿಗೆ ಪ್ರಾಫಿಟ್ ಆಯಿತು ಅಥವಾ ಇಟ್ ಇಸ್ ಅ ಪಾಸಿಟಿವ್ ಆಯಿತು. ಆ ಪಾಸಿಟಿವ್ ಆದಮೇಲೆ ಕಂಪ್ನಿದ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತದೆ. ಓಕೆ, ದಿಸ್ ಈಸ್ ನೆಕ್ಸ್ಟ್ ಒನ್, ಟೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್. ಓಕೆ, ಇಟ್ ಈಸ್ ದ ಲಾಸ್ಟ್ ಪಾಯಿಂಟ್, ಇಟ್ ಈಸ್ ಅ ಮೇನ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಸ್ಪೆಷಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ provide the data, provide the information to whom? To the management. For which purpose? To decision making purpose. Okay, illi management accounting will supply the informations to the management. This will help the management to take the various important decision. Okay, decisions ತಗೊಳ್ಳೋಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ತೊಗೋಬೇಕು. ಆ ಡಿಸಿಷನ್ಸ್ ತೊಗೋಬೇಕಾದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಪ್ಲೈ ಮಾಡಿದಂಥ ಇನ್ಫಾರ್ಮೇಷನ್ ಮೇಲೆ ತೊಗೋಬೇಕು. ಓಕೆ, ದೀಸ್ ಆರ್ ದ ಟುಡೇಸ್ ಕ್ಲಾಸ್. ಓಕೆ, ಇಲ್ಲಿ ಇವತ್ತು ನಾವು ಏನೇನು ಕಲ್ತೀವಿ? ಮೀನಿಂಗ್ ಆಫ್, ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇವತ್ತಿಂದ ಮೇನ್ ಏನು ನೆನಪಿಟ್ಕೋಬೇಕು ನಾವು? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು? ಸ್ಪೆಷಲಿ ಏನು ಅದರಲ್ಲಿ ಕೀ ಪಾಯಿಂಟ್ಸ್ ಏನು ನೆನಪಿಟ್ಕೋಬೇಕು? ಅನಲೈಸಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ. ಓಕೆ, ದ್ಯಾಟ್ ಅನಲೈಸಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ, ಫೈನಾನ್ಷಿಯಲ್ ಡಾಟಾ
ಆ ಡಾಟಾ ಯಾರಿಗೆ ಯೂಸ್ಫುಲ್ ಆಗ್ತದೆ ರೀ? ಸ್ಪೆಷಲಿ ಯಾರಿಗೆ ಯೂಸ್ಫುಲ್ಲು? ಮ್ಯಾನೇಜ್ಮೆಂಟ್ಗೆ. ಓಕೆ, ದೀಸ್ ಡಾಟಾಸ್ ಆರ್ ಯೂಸ್ಫುಲ್ ಫಾರ್ ದ ಮ್ಯಾನೇಜ್ಮೆಂಟ್. ಓಕೆ, ಆ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಯಾಕೆ ಆಗ್ತದೆ? ಸ್ಪೆಷಲಿ ದೇ ಕ್ಯಾನ್ ಟೇಕ್ ದ ಡಿಸಿಷನ್. ಮ್ಯಾನೇಜ್ಮೆಂಟ್ಗೆ ಯಾಕೆ ಯೂಸ್ಫುಲ್ ಆಗ್ಬೋದು? ದೇ ಕ್ಯಾನ್ ಟೇಕ್ ದ ಡಿಸಿಷನ್. ಓಕೆ, ಇದು ಏನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಲ್ಲಿ ಇರುವಂಥ ಕೆಲವೊಂದು ಕೀ ಪಾಯಿಂಟ್ಸ್ ತಾವು ಎಲ್ಲರೂ ನೆನ್ಪಿಟ್ಕೋಬೇಕು. ಇಲ್ಲಿಗೆ ಇವತ್ತಿಂದು ನಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ತಾವು ಕಮೆಂಟ್ ಮಾಡಬಹುದು. ವಿಡಿಯೋ ಲೈಕ್ ಮಾಡಿರಿ. ನನ್ನ ರವಿ ಚವಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.